ईश्वर महाराज की जय। आनेगल गुरु कुमारेश्वर महाराज की जय। जया जय नमः। ಪ್ರಥಮದಲ್ಲಿ ಬಸವಣ್ಣಜ್ಜನವರನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಕುಂದಗೋಳ ಕಲ್ಯಾಣಪುರ ಮಠದಿಂದ 10ನೇ ವರ್ಷದ ಉಳುವಿಯ ಪಾದಯಾತ್ರೆ ನಾವು ಹೊರಡ್ತಾ ಇದ್ದೇವೆ. ಮುಂಜಾನೆ 6:30 ಸಮಯಕ್ಕೆ ಬಿಟ್ಟು ಇವತ್ತಿನ ದಿವಸ ಇಲ್ಲೇ ಈ ಕ್ಷಣ ತಡಸದ ರೇಣುಕಾಚಾರ್ಯ ಒಂದು ಮಂದಿರದಲ್ಲಿ ನಾವೆಲ್ಲ ಇಲ್ಲೇ ಇದ್ದೇವೆ. ಪಾದಯಾತ್ರೆ 10ನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಯಾತಕ್ಕಾಗಿ ಹೋಗ್ತಾ ಇದ್ದೇವೆ ಅಂದರೆ ನಾಡಿನಲ್ಲಿರುವಂಥ ರೈತರಿಗೆ, ಯೋಧರಿಗೆ, ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ, ಅವರಿಗೆಲ್ಲ ಬಂದಿರುವಂಥ ಕಷ್ಟಗಳು ದೂರ ಆಗಲಿ, ನಾಡಿನೊಳಗಿರುವಂಥ ರೈತರಿಗೆ ಮಳೆ ಬೆಳೆ ಸಮೃದ್ಧವಾಗಲಿ ಅನ್ನುವಂಥ ಒಂದು ದ್ಯೋತಕವಾಗಿ, ಲೋಕ ಕಲ್ಯಾಣಾರ್ಥಕವಾಗಿ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹಳಷ್ಟು ಪವಿತ್ರವಾಗಿರುವಂಥ ಒಂದು ಕ್ಷೇತ್ರ. ಏಕೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಎಲ್ಲ ಶರಣರು ತಮ್ಮ ತಮ್ಮ ವಚನದ ತಾಡೋಲೆಗಳನ್ನು ಹೊತ್ತುಕೊಂಡು, ಶಕ್ತಿ ಮೀರಿ ತಾಡೋಲೆಗಳನ್ನು ಹೊತ್ತುಕೊಂಡು ಅವರ ಒಂದೊಂದು ಕ್ಷೇತ್ರಗಳಲ್ಲಿ ಹೋಗಿ ಅವನ ವಚನ ಸಾಹಿತ್ಯವನ್ನು ಉಳಿಸುವಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾಯಿದ್ದರು. ಅದರಲ್ಲಿ ವಿಶೇಷವಾಗಿ ಉಳುವಿಯ ಚನ್ನಬಸವಣ್ಣನವರು ಬಹಳ ಕ್ರಾಂತಿ ಪುರುಷರು. ಆ ಪುಣ್ಯಾತ್ಮ ಚನ್ನಬಸವಣ್ಣನವರು ತಾಡೋಲೆಗಳನ್ನು ಹೊತ್ತುಕೊಂಡು ಉಳುವಿಯ ಒಂದು ಕ್ಷೇತ್ರಕ್ಕೆ ಬಂದು ಅಷ್ಟೋ ದೂರ ಇದ್ದರೂ ಕೂಡ ಇವತ್ತಿನ ದಿವಸ ಜನರು ಲಕ್ಷೋಪಲಕ್ಷ ಜನ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರಪ್ಪ ಅಂದರೆ ಆ ಚನ್ನಬಸವಣ್ಣವರ ಒಂದು ಶಕ್ತಿ, ಮಹಾತ್ಮ ಬಸವಣ್ಣನವರ ಶಕ್ತಿ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಅವರ ಸಮಕಾಲೀನ ಎಲ್ಲ ಶರಣರು ಹಲವಾರು ನಾಡಿನಾದ್ಯಂತ ಸಂಚರಿಸಿ ಭಕ್ತರ ಉದ್ಧಾರಕ್ಕಾಗಿ, ಜನರ ಉದ್ಧಾರಕ್ಕಾಗಿ, ನಾಡಿನ ಒಳಿತಿಗಾಗಿ ಒಂದಿಷ್ಟು ವಚನ ಸಾಹಿತ್ಯವನ್ನು ಉಳಿಸುವಂಥ ಮಹತ್ವದ ಕಾರ್ಯವನ್ನು ಮಾಡುತ್ತಾ ಇದ್ದರು. ಅಂತಹ ಉಳುವಿ ಚನ್ನಬಸವೇಶ್ವರರ ಪಾದಯಾತ್ರೆ ಹೋಗೋದ್ರ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ, ನಾಡಿಗೆ ಒಳ್ಳೆಯದಾಗಲಿ ಅನ್ನುವಂಥ, ರೈತನಿಗೆ ಸಮೃದ್ಧ ಮಳೆ ಬೆಳೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಆ ಪಾದಯಾತ್ರೆಯ ಭಕ್ತಿ ಸೇವೆಯನ್ನು ಆ ಪರಮಾತ್ಮ ಬಸವಣ್ಣ, ಚನ್ನಬಸವಣ್ಣವರು ಅವರಿಗೆಲ್ಲ ನಮಗೆಲ್ಲ ನಾಡಿಗೆ ಒಳಿತನ್ನು ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶಿಸುತ್ತೇವೆ.